ಆಮೇಲೆ ಈ ಸಿನಿಮಾಗೆ ಯಾರು ಒಂದು ಕಣ್ಣಿರೋರು ಡೈರೆಕ್ಟರ್ ಅಂತೆ, ಹೌದಾ? ಒಂದೇ ಒಂದು ಕಣ್ಣು ಐತಂತ ಅವ್ರಿಗೆ. ಹಾಂ ರೀ ಅವ್ರು ಫಸ್ಟ್ DOP, ಈಗ ನಿರ್ದೇಶಕರಾದವ್ರೆ. ಅಂದ್ರೆ ಒಂದು ಕಣ್ಣೆ ತಾನೆ, ಒಂದು ಕಣ್ಣಲ್ಲಿ ಸಿನಿಮಾ ನೋಡ್ತಾ ಇದ್ರು, ಈಗ ಎರಡು ಕಣ್ಣಲ್ಲೂ ಸಿನಿಮಾ. ಆಮೇಲೆ ವಿಶೇಷ ಅಂದರೆ ಪಾಪ ಅವರು ಎಲ್ಲ ಮನೆಯೆಲ್ಲ ಒಂದು ಕಡೆ ಸಿಕ್ಕಿದ್ರು. ಕಿರಣ್ ಹೇಳಿದ್ರು, ಇಲ್ಲ ಸರ್ ನಾನು DOP ಆಗಿ ಬೇಜಾರಪ್ಪ ಹೇಳ. ಹಾಂ ಬೇಜಾರೇನೇ ತಾನೆ, ಪದ್ಮಾ ಬಾರ ಅವ್ರು ಹೇಳಿ. ಅಲ್ಲ ನಾನು ಫೋನ್ ಮಾಡ್ತಾ ಇದ್ದೀನಿ, ಇಲ್ಲಪ್ಪ ಇಲ್ಲಿ ಇದ್ರದ್ದೆಲ್ಲ ಕ್ಯೂಬ್ಗೆಲ್ಲ ರೋಡ್ ಮಾಡಬೇಕು ಅಂತ. ಈ ಪದ್ಮಾ ಬರಲ್ಲ, ಪದ್ಮಮ್ಮನ ಜೊತೆ ಕೂತಿದ್ರೆ ನಮ್ಗೆ ಎಲ್ಲಿ ಸಿಗ್ತಾರೆ? ನಾನು ಹೇಳಿದೆ ವಿದ್ಯಾಪೀಠ ಬನ್ನಿ ನನಗೆ ಹತ್ರ ಅಂತ. ಇಲ್ಲ ಸರ್ ಇಲ್ಲಿ ಲೇಡೀಸ್ ಕ್ಯಾಶಿಯರು, ಇಲ್ಲಿಗೆ ಬನ್ನಿ ಅಂದರು. ನೋಡಿ ಹೆಂಗಿದೆ ಕತೆ. ಸರಿ ಸರ್ ಅವ್ರು ಹೇಳಿದ್ರು, ಅವ್ರು ಹೇಳ್ತಾ ಇದ್ದು ನಾನು DOP ಆಗಿದೆ, ನವರಸನ್ ಸಾರು ನನ್ನ ನಿರ್ದೇಶಕನ್ ಮಾಡಿದ್ರು ಅಂತ. ಯಾವ ನಂಬಿಕೆ ಸರ್ ನಿಮಗೆ? ಹೇಗೆ ಅಂದರೆ ನಿಮ್ಮ ಹೊಸಬ್ರು ಬೆಳೆಸ್ತಾ ಇರ್ತೀರಿ, ಸಂತೋಷ ಆ ವಿಚಾರದಲ್ಲಿ. ತಮಟ ನಾಣಿಗೂ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ನಿಮ್ಮ 4 ಸಿನಿಮಾದಲ್ಲೂ ಮಾಡಿದ್ದಾರೆ ಅವರು ಅಲ್ಲ? ಹಾಂ, ಒಳಗೆ ಕಲಾವಿದನ ಅಥವಾ ಅಲ್ಲ ಒಳ್ಳೆ ಕಲಾವಿದನ? ಹೇಗೆ ಸೆಲೆಕ್ಟ್ ಮಾಡಿದ್ರಿ ನಿರ್ದೇಶಕರನ್ನ? ನಿರ್ದೇಶಕರ ಮೇಲೆ ನಂಬಿಕೆ ಇಲ್ಲ, ಅದು ನನ್ನ ಮೇಲೆ ಇರೋ ನಂಬಿಕೆ. ಅಂದ್ರೆ ಬಂದ್ರೆ ನಾನು ತಗಿಸ್ಕೊಳ್ಳೋ ಅಂತ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಯಾವುದೇ ನಟರಾಗ್ಬೋದು, ಯಾರೇ ಹೊಸ ಕಲಾವಿದರಾಗ್ಬೋದು, ನನಗೆ ಗೊತ್ತು ಏನು ಅಂದ್ರೆ ಅವರೆಲ್ಲ ಕೆಪಾಸಿಟಿ ಇದೆ, ಮಾಡಿಸ್ಬೋದು ಅನ್ನೋದು ನನಗೆ ಆ ನಂಬಿಕೆ ಬಂದಿತ್ತು. ಅದಕ್ಕೆ ನಾನು ಓಕೆ ಮಾಡ್ಸೋಣ ಬಿಡು ಅಂತೇಳಿ. ಯಾಕಂದ್ರೆ ಪ್ರತಿಯೊಂದು ಇವಾಗ ನಾನು ಹೇಳಿದ್ನಲ್ಲ, ಇದೇ ಸಿನಿಮಾ ನಾನು ನಿರ್ದೇಶಕನಾಗಿರೋ ನನಗೆ ಡಿಫ್ರೆನ್ಸಸ್ ಏನೂ ಇಲ್ಲ. ಈಗ ನಾನೇ ನಿರ್ದೇಶಕನಾಗಿರೋ ನನಗೆ ಡಿಫ್ರೆನ್ಸಸ್ ಏನಿಲ್ಲ. ಬಟ್ ಇದು ಅವನಿಗೆ ತುಂಬ ಡಿಫ್ರೆನ್ಸ್ ಆಗುತ್ತೆ ಲೈಫಲ್ಲಿ, ಒಂದು ಮೆಟ್ಲಾಗುತ್ತೆ ಅವ್ನ ಲೈಫಲ್ಲಿ. ಇದು ಸಿನಿಮಾ ಗೆಲ್ತು ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಇಂಡಸ್ಟ್ರಿಗೆ ಬರ್ತಾನೆ. ಇವತ್ತು ಒಂದು 10 ಸಿನಿಮಾಗಳು ನೆಕ್ಸ್ಟ್ ಅವ್ನು ಮಾಡ್ತಾ ಹೋಗ್ತಾನೆ. ಇನ್ನು 10 ಹೀರೋಗಳು, 10 ಪ್ರೊಡ್ಯೂಸರ್ಸು ಹಿಂದೆ ಒಂದು ಇದಾಗುತ್ತೆ ಅದು. ಬಟ್ ನಾನೇ ಹಾಕಿದ್ರೆ ನಾನೇ ಇರ್ತೀನಿ ನಾನು. ಸೂಪರ್ ಕಿರಣ್, ನಿನ್ನ ಬಗ್ಗೆ ತುಂಬ ಮಾತಾಡ್ಸಿದ್ದೀನಿ. ಸಾಯಂಕಾಲ ಸೇಮ್ ಜಾಗ. ಓಕೆ. ಹಾಂ ಪದ್ಮಾ ಬಾರ್, ಪದ್ಮಾ ಅಮ್ಮ ಅಂದ್ಬಿಟ್ರೆ ಬೇಜಾರಾಗ್ತದೆ. ಪದ್ಮಾ ಬಾರ್. ಓಕೆ ಮೇಡಮ್, ಇವಾಗ ಅಲ್ಲಿ ನಿಮ್ಗೆ ತುಂಬ ಕೊಟ್ರಾ ಸಿನಿಮಾದಲ್ಲಿ? ಪಾತ್ರದಲ್ಲೂ ಸಪ್ರೇಟ್ ಆಗಿ ಅವ್ರಿಗೆ ಸಪ್ರೇಟ್ ಆಗಿ ಏನೋ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಚೆನ್ನಾಗಿ ಕೇಳೋದು ನಿನ್ನ, ಇಲ್ಲಾಂದ್ರೆ ಕೇಳಲ್ಲ. ಸಪ್ರೇಟ್ ಆಗಿ ನಾನೇನು ಕೊಡಿಸ್ಲಿ ಸರ್, ನೀವೆಲ್ಲ ಕೊಡಿಸಿದ್ಮೇಲೆ? ಅಲ್ಲ ನಾನು ಎದ್ದೋಗ್ಬಿಡ್ತೀನಿ ಅಷ್ಟೇ. ನೀವು ಮಾತಾಡ್ಕೊಂಡು ನಾನೇನು ಬಂದಿದ್ದೀನಿ. ಹಾಂ, ಸೂತ್ರಧಾರಿ ಸಿನಿಮಾದಲ್ಲಿ ಹೀರೋ ನಿಮಗೆ ಕ್ವಾಟ್ಲೆ ಕೊಟ್ರಾ? ಹೌದು ಸರ್, ತುಂಬಾ ಕ್ವಾಟ್ಲೆ ಕೊಟ್ಟಿದ್ದಾರೆ ಸರ್. ನನಗೆ ಹೆಂಗೆ ಅಂದ್ರೆ ಬಿಡಕ್ಕಾಗಲ್ಲ, ಇದನ್ನ ಲವ್ ಮಾಡ್ಲೇಬೇಕಲ್ಲಪ್ಪ. ಮಾಡ್ಕೊಳಮ್ಮ, ನಮ್ಗೆ ಸಂತೋಷ. ತೆಗಪ್ಪ ಹೋಗ್ತೀನಿ, ಅವ್ರು ಲವ್ ಮಾಡ್ತಾವ್ರಂತ ನಾವಿನ್ನೇ ಹಾಕಿಲ್ಲ. ಸಿನಿಮಾ ತಪ್ಪು ತಿಳ್ಕೋಬೇಡಿ. ಏನಮ್ಮ ಸರ್, ರೋಮಾಂಚನ ಆಗ್ಬಿಡ್ಲಿ, ಆಮೇಲೆ ಮಾತಾಡು ಆಯ್ತಪ್ಪ. ಸಿನಿಮಾದಲ್ಲಿ ಏನ್ಬಿಟ್ರಲ್ಲ, ಅವ್ರಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ಗೊತ್ತಾ ನಿಮಗೆ? ತುಂಬಾ ಜನ ಸರ್, ನಾನು ಒಬ್ಳು. ಹೌದಾ? ಮತ್ತೆ ಇನ್ನೇನಪ್ಪ ಫ್ಯಾನ್ ಅಂತೆ, ಪ್ರಯತ್ನ ಏನು? ಫ್ಯಾನ್ ಅಂದ್ರೆ ಬೇಸಿಗೆ ಕಾಲ ಈಗ ಫ್ಯಾನ್ ಆದ್ರೂ ಇರ್ಲಿ, ಅವರು ಬೇಸಿಗೆ ಕಾಲಕ್ಕೆ ಬೇಕಾಗುತ್ತೆ. ಗಾಳಿ ಕಡಿಮೆ ಆದಾಗ ಬೀಸ್ತಾರೆ. ಫ್ಯಾನ್ ಅಲ್ವಾ? ಅಭಿಮಾನಿಗಳು ಅಂತ ಕನ್ನಡದಲ್ಲಿ ಅದನ್ನ ಹೇಳಿದ್ರೆ ಈಗ ನಮಗೆ ತಲುಪ್ತದೆ ಅಂದ್ರೆ ನ್ಯಾಯ ಮಾತಾಡ್ತೀನಿ. ಗ್ಯಾರಂಟಿನಾ ಮೇಡಮ್? ಎಷ್ಟು ಚೆನ್ನಾಗಿ ಕಾಣ್ತೀರಾ ಮೇಡಮ್ ಸಾಂಗಲ್ಲಿ. ಸೂಪರ್ ಸಾಂಗ್ಗಳು, 3 ಸಾಂಗು ಕೇಳಿದ್ದೀವಿ. ತುಂಬ ಮುದ್ದ ಕಾಣ್ತೀರಾ ಇಬ್ರು. ಇವ್ರ ಸಾಯಂಕಾಲ ಬಂದೇ ಬರುತ್ತೆ. ಹೆಂಗಿದ್ರು ನೀವು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀರಾ. ಸೂಪರ್ ಆಗಿತ್ತು ನಿಜವಾಗ್ಲೂ. ಸಾಂಗ್ಗಳು ನೋಡಿದ್ದೀನಿ. ಇಷ್ಟ ಸಾಯಂಕಾಲ ಇಷ್ಟ ಆಗ್ತದೆ ಇನ್ನು ಮೋಸ್ಟ್ಲಿ. ಆಯ್ತು ಮೇಡಮ್. ಅದೇ ಸರ್ ನಮಗೆ ಬೇಕಾಗಿರೋದು. ನಾವೇನಾದ್ರೂ ಸಾಂಗ್ ಆಗಿರ್ಲಿ, ಸಿನಿಮಾ ಮಾಡೋದು ಅಭಿಮಾನಿಗಳಿಗೆ, ಜನಗಳಿಗೋಸ್ಕರ. ಅವ್ರು ಇಷ್ಟಪಟ್ಟರು ಅಂದ್ರೆ ನಮ್ಗೆ ಇನ್ನೇನು ಸರ್, ಅದೇ ಸಾರ್ಥಕ. ಮೇಡಮ್ ನನಗೆ ಏನು ನಂಬಿಕೆ ಗೊತ್ತಾ, ಇವರು ಹೇಳಿದ್ರಲ್ಲ ಸಸ್ಪೆನ್ಸ್ ಏನದು, ನಂಗೆ ಹೇಳಕ್ ಬರಲ್ಲ ಇಂಗ್ಲೀಷ್. ಸಸ್ಪೆನ್ಸ್ ಕನ್ನಡದಲ್ಲಿ ಹೇಳ್ಬಿಡಿ ಸರ್. ಇಲ್ಲ, ಅಲ್ಲಿ ತಿರುಗ್ತಾ ಇಲ್ಲ. ಅಲ್ಲೇ ತಿರುಗ್ತಿಲ್ವಾ? ಸಾರಿ, ನಾಲ್ಗೆ ತಿರುಗ್ತಾ ಇಲ್ಲ. ಸಸ್ಪೆನ್ಸ್ ಥ್ರಿಲ್ಲರು ಅಂದರೆ ಎಲ್ಲರೂ ಆ ಸಿನಿಮಾಗಳು ಮಾಡ್ತಾರೆ ಅದೇ ಥರದ್ದು. ನಾವು ಹೆಂಗೆ ಹೇಳ್ತೀವಿ ಅನ್ನೋದೇ ಮುಖ್ಯ ಅಲ್ವರಾ? ಇವಾಗ ಕೆಲವು ಟೈಮ್ ಕೆಟ್ಟಾಗ ಮನುಷ್ಯನಿಗೆ ಹಾವೇ ಅದು ಹಗ್ಗನೇ ಹಾವಾಗ್ಬಿಡುತ್ತಂತೆ. ಅದು ಸುಮ್ಮನೆ ಮಾಡಿಲ್ಲ ಗಾದೆ. ನನಗನ್ನಿಸ್ತದೆ ಈ ಸಿನಿಮಾದಲ್ಲಿ ಎಲ್ಲರೂ ಒಂದೇ ಥರ ಸಿನಿಮಾಗಳು ಮಾಡ್ತಾರೆ, ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದೇ ಮುಖ್ಯ ಅಲ್ವಾ ಚಂದನ್? ಹಾಂ, ಇವಾಗ ನಿಮಗೆ ಇನ್ಸ್ಪೆಕ್ಟ್ರಿಗೆ ಅಷ್ಟೊಂದು ಟೆನ್ಷನ್, ಮನೆ ಮಠ ಎಲ್ಲ ಮರೆತು ಓಡಾಡ್ತಿರ್ತಾರೆ, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ. ಕಾಲೇಳೆ ಟೀಮ್ ಜೊತೆಲಿದ್ದರೆ ಅವ್ರ ಕತೆ ಏನಾಗಬೇಕು? ಆ ಥರ ಏನೋ ಪ್ರಾಬ್ಲಮ್ ಆಯ್ತಾ? ಹಾಂ, ಎಲ್ಲ ಸಪೋರ್ಟ್ ಮಾಡಿದ್ರ?
ನಾನ್ ವೆಜ್ ಎಲ್ಲ ಸಾಯಂಕಾಲ ಅವ್ರು ಪ್ರೊಡ್ಯೂಸರ್ ಸೂಪರ್ ನಿರ್ಮಾಪಕರು. 5ನೇ ಸಿನಿಮಾ ಇದು, ನಮ್ಗೆ ಚೆನ್ನಾಗಿ ಗೊತ್ತು. 4 ಸಿನಿಮಾದಲ್ಲೂ ನಮಗೆ ಕೊಟ್ಟಿದ್ದಾರೆ ಪಾತ್ರ. ಆದ್ದರಿಂದ ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಷ್ಟೇ. ಟೀಮಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅಲ್ವಾ? ಹೌದಾ? ಸಿನಿಮಾ ಜನ ನೋಡಬೇಕು, ಏನು ಹಿಂಗೆ ತೋರಿಸಿದ್ದಾರೆ, ಏನು ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಕೇಳ್ಕೊಳ್ಳಿ, ಜನನ ಹೆಂಗೆ ಕೇಳ್ತೀರಾ? ಪ್ರೀತಿಯಿಂದ, ಭಕ್ತಿಯಿಂದ. ಹಾಂ, ಭಕ್ತಿಯಿಂದ, ಭಕ್ಕೊಂಡಲ್ಲ, ಭಕ್ತಿಯಿಂದ ಅಷ್ಟೇ. ಕೂತಿದ್ದೀರಾ? ಅಯ್ಯೋ, ಅಲ್ಲಿ ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಸಿನಿಮಾ ಸೂತ್ರಧಾರಿ ಮೇ 9ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಚಂದನ್ ಶೆಟ್ಟಿ ಆದಂಥ ನಾನು ಅಭಿನಯಿಸಿದ್ದೇನೆ. ಹಾಗೆ ನನ್ನ ಜೊತೆ ಅಪೂರ್ವ ಅವರು ಹೀರೋಯಿನ್ ಆಗಿ ನಟಿಸಿದ್ದಾರೆ. ಹಾಗೆ ನಮ್ಮ ಜೊತೆ ತಬಲಾ ನಾಣಿ ಸರ್, ನಮ್ಮ ಹಿರಿಯ ಕಲಾವಿದರು, ಬಹಳ 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 ಒಳ್ಳೆಯ ಕಲಾವಿದರು, ತುಂಬ ಒಳ್ಳೆಯ ಹಾಸ್ಯ ನಟರಾಗಿರುವಂಥ ನಮ್ಮ ತಬಲಾ ನಾಣಿಯವರು ತುಂಬ ಚೆನ್ನಾಗಿ ನಮಗೆಲ್ಲರಿಗೂ ಅವರ ಶ್ರೀರಕ್ಷೆಯೇ ನಮಗೆ ಈ ಸಿನಿಮಾದಲ್ಲಿ ನಮಗೆ ಒಂದು ಆಶೀರ್ವಾದ. ಜೊತೆಗೆ ನವರ್ಸನ್ ಅವರ ಒಂದು ನಿರ್ಮಾಣದಲ್ಲಿ ಬಂದಿರುವಂಥ ಸಿನಿಮಾ ಮೇ 9ನೇ ತಾರೀಕು ರಿಲೀಸ್ ಆಗ್ತಿದೆ. ತಾವುಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಬೇಕು. ನೋಡ್ರಿ, ಇದೊಂದು ಬಿಟ್ಟು ಸಾಕು ನೀನು ಕಲಾವಿದ ಅಂತ ಹೇಳಕ್ಕೆ. ಇದೊಂದು ಬಿಟ್ಟು ಕೂತಿತ್ತಲ್ಲೇ ಆಕ್ಟ್ ಮಾಡ್ಬಿಟ್ಟಲ್ಲಪ್ಪ. ಒಳ್ಳೇದಾಗ್ಲಿ ಸರ್. ಮೇ 9ನೇ ತಾರೀಕು ಮೇ 9ನೇ ತಾರೀಕು ಮೇ 9ನೇ ತಾರೀಕು ಮೇ 9ನೇ ತಾರೀಕು ರಾಜ್ಯದಂತ ಕರ್ನಾಟಕ ರಾಜ್ಯದಂತ ಚಿತ್ರಮಂದಿರಗಳಲ್ಲಿ ಸೂತ್ರಧಾರಿ ಸಿನಿಮಾ ಬಿಡುಗಡೆ ಆಗ್ತಿದೆ. ನಮ್ಮ ಚಂದನ್ ಶೆಟ್ಟಿಯ ಮೊದಲನೇ ಸಿನಿಮಾ ಹೀರೋ ಆಗಿ ಬರ್ತಾ ಇರೋದು. ಕಿರಣ್ ಕುಮಾರ್ದು ಮೊದಲನೇ ಸಿನಿಮಾ. ಮೊದಲನೇ ಹೆಜ್ಜೆ ತುಂಬ ಇಂಪಾರ್ಟೆಂಟ್. ಎಲ್ಲರ ಜೀವನದಲ್ಲೂ ಮೊದಲನೇ ಹೆಜ್ಜೆ ಅವರ ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅಂಥ ಸಿನಿಮಾ. ಕುಡ್ದಿದ್ದು ನಾನು ಅವ್ರಾಗ ಗೊತ್ತಿಲ್ಲ. ಸ್ಮೆಲ್ಗೆ ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕನ್ನಡ ಜನತೆ ಎಲ್ಲ ಬಂದು ಸಿನಿಮಾ ನೋಡಿ ಅಪೂರ್ವ ನಾಯಕಿಯಾಗಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನಮ್ಮ ತಬಲಾ ನಾಣಿ ಸಾರು ಹಾಗೂ ಸಾಕಷ್ಟು ಕಲಾವಿದರುಗಳು ಈ ಸಿನಿಮಾದಲ್ಲಿ ನಟಿಸಿ ನಿಮ್ಮನ್ನು ಮನರಂಜಿಸೋಕ್ಕೆ ಮೇ 9ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬರ್ತಾ ಇದ್ದಾರೆ. ಎಲ್ಲ ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ಕೇಳೋದು ಒಂದೇ, 9ನೇ ತಾರೀಕು ಸಿನಿಮಾ ಬಂದು ನೋಡಿ. ಅಷ್ಟು ಭಯ ಇದ್ರೆ ಸಾಕು. ಮತ್ತೆ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ತೆ. ಸೂತ್ರಧಾರಿ ಇದೇ ಮೇ 9ನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಸೊ ಚಂದನ್ ಶೆಟ್ಟಿ, ನಾನು ಮತ್ತು ತಬಲಾ ನಾಣಿ ಸರು ಒಂದು ಮುಖ್ಯ ಭೂಮಿಕೆಯಲ್ಲಿ ನಟಿಸ್ತಾ ಇದ್ದೀವಿ. ಇದು ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಕೂಡ ನಿಮ್ಮ ಎಲ್ಲ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ, ಯಾಕೆಂದರೆ ಒಂದು ಒಳ್ಳೆ ಸಸ್ಪೆನ್ಸ್ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ಕೂಡ ನೋಡಿ ನಮಗೆ ಹರಿಸಿ. ನೀವಿದ್ರೆ ಬರ್ತಾನೆ ಇಲ್ಲ ಸರ್, ನೀವು ನನಗೆ ಟೆನ್ಷನ್. ಕನ್ನಡ ಚಿತ್ರಮಂದಿರಗಳಂತೆ ನಿಮ್ಮ ಕನ್ನಡ ಚಿತ್ರಮಂದಿರ 79ನೇ ತಾರೀಕು ರಿಲೀಸ್ ಅಂತ ಹಂಗಾದ್ರೆ ಕಟ್ ಮಾಡಿ ಸರ್. ಇನ್ನೊಂದ್ಸಲ ಇದೇ ಸಾಕು, ಇದೆ ಚೆನ್ನಾಗಿ. ಸೂತ್ರಧಾರಿ ಮೇ 9ನೇ ತಾರೀಕು ಬರ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರಿಗೆ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ. ನೀವು ನಿಮ್ಮ ಸ್ಟೈಲಲ್ಲಿ ಕೇಳಬೇಕು ಲಿಂಕ್ ಸ್ವಾಮಿ ಅವರು. ನನಗೊಂದು ಕಾಮಿಡಿ ಬಂದಿಲ್ಲ. ಈಗ ನನಗೇನು ಗೊತ್ತಾ, ಇದೆಲ್ಲ ಇಂಟರ್ವ್ಯೂ ಎಲ್ಲ ಓಕೆ, ಒಂದು ಕಾಮಿಡಿ ಮಿಸ್ಸಿಂಗ್ ಇದೆ ಇಲ್ಲಿ. ಅವ್ರದ್ದು ಯಾವ್ದಾದ್ರು ಇವ್ರು ಯಾಕೆ ಮಾಡ್ತಾರೆ ಸರ್? ನಮ್ಮ ತಬಲಾ ನಾಣಿ ಸರ್ನ ಕರೆಸಿ ಅವ್ರ ಸಿನಿಮಾದಲ್ಲಿ ಹೆಂಗ್ ಮಾಡಿದ್ದಾರೆ. ಹಲೋ, ನಮ್ಮ ಲಿಂಗಪ್ಪನ ಕತೆ ಗೊತ್ತಾ ನಿನ್ಗೆ? ನಂಗೆ ಗೊತ್ತಿಲ್ಲ. ಈ ಬರೀ ಏನ್ ಸರ್ ಇದು ಕುಡ್ಕೊಂಡು ಎಲ್ಲ ಮಾಡ್ದೆ, ನಂಗೆ ಇಷ್ಟನೇ ಆಗಿಲ್ಲ. ಅಲ್ಲ, ಅವ್ರ ಕತೆ ಬಿಡಿ ಲಿಂಗಪ್ಪ ಅವರ. ನೀವು ಕಲಾವಿದರಿಗೆ ಅವಮಾನ ಮಾಡ್ತವ್ರೆ. ನಿಮ್ಗೆ ರಂಗೋಲಿ ಹಾಕೋಕ್ ಬರುತ್ತಾ? ಹಾಕಕ್ ಬರುತ್ತೆ ಸರ್. ಏನಂತಾರ ಅದನ್ನ? ರಂಗೋಲಿ. ರಂಗೋಲಿ ಏನಪ್ಪ ಅದು? ಮನೆ ಮುಂದೆ ಹಾಕೋದು. ನೀವು 3 ಜನ ಫೇಲ್ ಆಗ್ಬಿಟ್ರಿ ನೀವು. ಚಿತ್ರ ಹೆಸರು ಅದು. ಇವಾಗ ಅಕ್ಕಿ ಹಿಟ್ಟಲ್ಲೂ ಹಾಕ್ತಾರೆ, ಮಾಮೂಲಿ ಹಿಟ್ಟಲ್ಲೂ ಹಾಕ್ತಾರೆ. ಏನದು? ರಂಗೋಲಿ. ರಂಗೋಲಿ. 3 ಜನ ಇಲ್ಲ ರೀ, ಎಲ್ಲ ಫೇಲೆ. ರಂಗೋಲಿ ಎಲ್ಲ ಅದು. ಹಾ, ರಂಗಾವಲಿ. ಹೌದು. ಸೂರ್ಯನ ಮುಂಚೆ ಎದ್ದು ಹೊಸಲು ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ರಂಗ ನಮ್ಮ ಮನೆಗೆ ಒಲಿಯಪ್ಪ ಅಂತ. ಆದರೆ ಈಗಿನ ಮಕ್ಕಳು ಸೂರ್ಯ ಹುಟ್ಟಿದ ಮೇಲೆ ಪರಕೆ ಹಿಡ್ಕೊಂಡು ಈಚೆ ಬರ್ತಾರೆ. ಯಾಕೋ ಬಂದೆ, ಹಿಂಗೆ ಬಂದ, ಯಾವಾಗ ಬಂದೆ ನೀನು ಅಂತ. ಅದರ ಹೆಸರು ರಂಗಾವಲಿ ಅಂತ. ಹೆಣ್ಮಕ್ಳಿಗೆ ತುಂಬ ಮುಖ್ಯ ಅದು.
ರಂಗೋಲಿ ಅಲ್ಲ ಅದು, ಅದು ಆಡು ಭಾಷೆಯಲ್ಲಿ ರಂಗೋಲಿ ಎಷ್ಟು ಆಗುತ್ತೆ. ಗಂಟೆಗೆ ಎದ್ದು ಬರ್ತಾರೆ ಕೇಳಿ ರಂಗಾವಳಿ ಪರ್ಕೆ ಇಟ್ಕೊಂಡು ಎಷ್ಟು ಗಂಟೆಗೆ ಆಚೆ ಎದ್ದು ಬರ್ತಾರೆ? ನೀವು ಎಷ್ಟು ಗಂಟೆಗೆ ಪರ್ಕೆ ಇಟ್ಕೊಂಡಿರ್ತೀರಿ? ಸರ್ ಅದಕ್ಕೆಲ್ಲ ಬಿಡ್ಬೇಕಲ್ಲ ಸಿನಿಮಾ ಟೀಮು. 5 ಗಂಟೆಗೆ ಮೇಡಮ್ 7 ಗಂಟೆಗೆ ಶಾರ್ಟ್ ರೆಡಿ ಅಂದಾಗ ನಾವು ಅದೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ ಅಲ್ಲ ಸರ್? ಸಖತ್ ಟಾರ್ಚರ್ ಕೊಟ್ಟವ್ರೆ. ಟಾರ್ಚರ್ ಅಲ್ಲ ಕಟ್ ಕೊಡಪ್ಪ ಅದೊಂದು ಚೂರು ಏನು ಪರ್ಸನಲ್ ಮಾತಾಡ. ಹಾಂ ಟಾರ್ಚರ್ ಅಲ್ಲ ಸರ್, ಸಿನಿಮಾ ಬೇಗ ಮುಗಿಸ್ಬೇಕು, ಬೇರೆ ಡೇಟ್ಸ್ ಇರುತ್ತೆ ನಮಗೆ, ಆ ಡೇಟಲ್ಲಿ ಮುಗಿಸ್ಕೊಡ್ಬೇಕು, ಅದಕ್ಕೆ ಅಷ್ಟೇ. ಟೋಟಲಿ ಖುಷಿಯಾಗಿದೆ ಪಾತ್ರ ನಿಮಗೆ. ಹಾಂ ಆದರೆ ಮದುವೆ ಮಾಡಿಸ್ಲಿಲ್ಲ, ಅದೊಂದು ಬೇಜಾರು. ಅದೆಲ್ಲ ಬೇಡ ಬಿಡಿ ಸರ್ ಇವಾಗಲೇ. ಅಯ್ಯೋ ನಿಮ್ಮ ಮುಖ ನೋಡ್ತಾ ಎಷ್ಟು ಫೀಲ್ ಇದೆ ಅಂತ ಗೊತ್ತಾಗ್ತಾ ಇದೆ. ಅವರು ದೊಡ್ಡ ಇದಾಗಬೇಕು ಅಂತಿದ್ದಾರೆ. ಏನ್ ಸರ್? ಏನು ಮರನ ದೊಡ್ಡ ನಟಿ ಆಗ್ಬೇಕು ಅಂತಿದ್ದಾರೆ. ಆಗ್ಲೇ ಮದುವೆ. ಹಸಿವಿರ್ಬೇಕು ಮನುಷ್ಯನಿಗೆ, ಹಸಿವಿದ್ರೇ ಅದನ್ನು ಊಟ ಅವನು ಹುಡುಕೋತಾನೆ. ಹೊಟ್ಟೆ ಎಷ್ಟು ಜಾಸ್ತಿ ಆದಾಗ ಹುಡುಕ್ತಾನೆ. ಹಂಗೆ ಕಲೆಯಲ್ಲೂ ಅಷ್ಟೇ, ಕಲಾವಿದನಿಗೆ ಹಸಿವಿರ್ಬೇಕು. ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಪ್ರತಿದಿನ ಕಲಿತಾ ಇರ್ತೀವಿ, ಯಾಕೆಂದರೆ ಇದು ಕಲಿಯುಗ, ಕಲಿತಾನೇ ಇರಬೇಕು. ಇಷ್ಟನ್ನು ಹೇಳಿ ಈಗಾಗಲೇ ಸಂಜೆ 6:30 ಎಲ್ಲ ಬಾಗ್ಲಾಕ್ಬಿಡ್ತಾರೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ನಿಮ್ಮ ಸ್ಟೈಲಲ್ಲಿ ಒಂದ್ಸತಿ ಥಿಯೇಟರ್ ಜನ ನಿಮ್ಮ ಸ್ಟೈಲಲ್ಲಿ ಲಿಂಗಪ್ಪ ಸ್ಟೈಲ್ ಹಂಗಲ್ಲ ಮುಚ್ಚಿ. ಇದನ್ನ ನೋಡಿದ್ರೆ ಇದೆಲ್ಲ ಒಳಗೆ ಹೋಗ್ಲಿ, ಇದು ನನಗೆ ಹೊಡಿತದಂತೆ. ಅದಕ್ಕೆ ಕ್ಯಾಚ್ ಇಟ್. ವೀಕ್ಷಕರೇ ನಮಸ್ಕಾರ. ನಮ್ಮನ್ನು ಇಲ್ಲಿ ಬೆಳೆಸ್ಕೊಂಡು ಬಂದಿದ್ದೀರಿ 5.8 ಇಲ್ಲಿವರೆಗೂ ಬೆಳೆಸಿರೋದು ನೀವೇ. ಮೇ 9ನೇ ತಾರೀಕು ನಮ್ಮ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ನೀವೆಲ್ಲರೂ ದೂರ ಇದ್ರೆ ಮಧ್ಯ ಡಿಸ್ಟರ್ಬ್ ಇಲ್ಲಿ ಕಟ್ ಮಾಡ್ರಿ. ಏನಪ್ಪ ಏನಿಲ್ಲ ಸರ್, ಏನು ಇಲ್ವಾ? ಒಳ್ಳೆ ಕಡೆ ತೋರಿಸು. ಈಗ ಇಷ್ಟನ್ನು ಹೇಳಿ ಮೇ 9ನೇ ತಾರೀಕು ನೀವು ಕನ್ನಡಿಗರೆಲ್ಲ ಥಿಯೇಟರ್ ಬಂದು ಸಿನಿಮಾ ನೋಡಿ, ಇಡೀ ಟೀಮ್ ಆಶೀರ್ವಾದ ಮಾಡಬೇಕು. ನಾನು ಎಣ್ಣೆ ತರಬೇಕು ಮಾಡಿಬಿಡಿ ಪ್ಲೀಸ್. ಅಣ್ಣ, ಕನ್ನಡಿಗರು ಬೇರೆ ಭಾಷೆಯವರು ಬೇರೆ ಸಿನಿಮಾ ನಮ್ಮವರೆಲ್ಲ ಅವ್ರು ನೋಡ್ತಾರೆ, ಅವರು ಬಂದು ನಮ್ಮ ಸಿನಿಮಾ ನೋಡಕ್ ಹೇಳಿ. ಫಸ್ಟ್ ಹೇಳ್ಬಿಡ್ತಾನೆ. ಸಾರಿ, ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಿ? ಎಲ್ಲ ನಮ್ಮವ್ರೆ. ಕರ್ನಾಟಕದಲ್ಲಿ ಕರ್ನಾಟಕ ಏನಪ್ಪ ನೀನು ತುಂಬ ಡಿಸ್ಟರ್ಬ್ ಮಾಡ್ತಾರ. ಹೇಳಿ, ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಯಾರು ಇಲ್ಲಿ ಇದ್ದೀರಿ ಎಲ್ಲರೂ ಮೇ 9ನೇ ತಾರೀಕು ಬಂದು ಸಿನಿಮಾ ನೋಡಿ, ನಮ್ಮನ್ನು ಆಶೀರ್ವಾದ ಮಾಡಿ. ಸೂತ್ರಧಾರಿ ಸಿನಿಮಾಗೆ ನಿಮ್ಮ ಬಲ ಬೇಕು. ಆದ್ದರಿಂದ ನಿಮ್ಮನ್ನ ಕೈ ಮುಗಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಮ್ಗೆಲ್ಲ ಆಶೀರ್ವಾದ ಮಾಡಿ. ಜೈಲಿಂಗಪ್ಪ ಮೇ 9. ಜೈಲಿಂಗಪ್ಪ 9ನೇ ತಾರೀಕು. ಜೈಲಿಂಗಪ್ಪ 9 ಜನ ತಪ್ಪು ತಿಳ್ಕೊಬಿಡ್ತಾರೆ. 9 ಜೈಲಿಂಗಪ್ಪ. ಅಲ್ಲಿಂಗಪ್ಪನಿಗೆ ಜೈ, ಸೂತ್ರಧಾರಿಗೆ ಜೈ. 9ನೇ ತಾರೀಕು ಹೇಳ್ತಾ ಇಲ್ಲ ನೀವು? 9 ಮೇ 9ನೇ ತಾರೀಕು ಸೂತ್ರಧಾರಿ 9ನೇ ತಾರೀಕು ಲಿಂಗಪ್ಪ. ಏನು ಬಾರಿ ಅವಮಾನ ಮಾಡ್ತೇವೆ. ಇಲ್ಲ ಕರೆಕ್ಟ್ ಈ ಖಂಡಿತ ತಪ್ಪ. ಲಿಂಗವಿಲ್ಲದೆ ಜಗವಿಲ್ಲ, ಲಿಂಗವಿಲ್ಲದೆ ಜನ ನೋಡ್ತಾರೆ. ಎಲ್ಲ ಬಂದು ದಯವಿಟ್ಟು ಆಶೀರ್ವಾದ ಮಾಡಿ. ನಮ್ಮ ಟೀಮ್ಗೆ ನಿಮ್ಮ ಆಶೀರ್ವಾದ ಬೇಕು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕೇರ್ ಆಫ್ ಪದ್ಮಾ ಬಾರು. ನಾನು ಹೊಡ್ತೀನಿ ಸರ್, ಹಂಗಾದ್ರೆ ನೀವು ಕೊಡಿಸ್ಬಿಡಿ ನಂದು. ಬರಲೇ ಸರ್? ನಾನು ಹೇಳಿದ್ದೀನಿ ಇವರಿಗೆ, ಏನಮ್ಮ ಅರ್ಜೆಂಟಾ? ಹೇಳಿದ್ದೀನಿ ಅವರಿಗೆ. ನಾ ಮಾಡ್ತೀನಿ, ನೋಡ್ಕೊಂತೀವಿ. ಯಾಕಂದ್ರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಲ್ಲ ಸರ್. ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ವೀಕ್ಷಕರ, ಇಲ್ಲಿ ತಪ್ಪು ನಡೀತಾ ಇದೆ. ಇಷ್ಟೊತ್ತು ನಾನು ಏನು ಹೇಳ್ಬೇಡಿ, ನಾನು ಹೆಣ ಕೊಡ್ತೀನಿ ಅಂದ್ಬಿಟ್ಟು ಈಗ ಜಾರ್ಕಂತವ್ರೆ. ಇಲ್ಲ ಸರ್, ಒಳ್ಳೇದು, ಕಡಿಮೆ ಮಾಡಿ ಸರ್. ಒಳ್ಳೇದಲ್ಲ ಸರ್. ಕಡಿಮೆ ಮಾಡಿದ್ರೆ ಸರ್ಕಾರ ಹಿಡಿಬೇಕಲ್ಲ. ಸಾಕ್ತಿರೋದೇ ನಾವು ಸರ್ಕಾರನ. ಕಟ್ಟಾಗಿದೆ ಅಲ್ವಾ? ಹೊಡ್ರಿ. ಏನ್ ಕಟ್ಟಾಗಿದೆ ಅಲ್ಲ ಸರ್? ಸರ್ಕಾರ ಸಾಕ್ತಿರೋದೇ ನಾವು. ಬೇಕಾದ್ರೆ ಯಾರನ್ನ ಹೋಗಿ ಕೇಳ್ಕೊಂಬನ್ನಿ. ಹೌದು ಸರ್. ದಿನ ಟ್ಯಾಕ್ಸ್ ಕಟ್ಟರು ನಾವು. ಎಲ್ಲ ಒಂದಿನ ಟ್ಯಾಕ್ಸ್ ಕಟ್ಟರು ನೀವು. ವರ್ಷಕ್ಕೊಂದ್ಸತಿ ಅವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್. ಮೇ 9. ಮೇ 9ನೇ ತಾರೀಕು ಸೂತ್ರಧಾರಿ ಟ್ಯಾಕ್ಸ್. ಮೇ 9ನೇ ತಾರೀಕು ಸೂತ್ರಧಾರಿಗೆ ಎಲ್ಲರೂ ಬಂದು ಟ್ಯಾಕ್ಸ್ ಕಟ್ಟಿ. ನಾನು ಇಲ್ಲಿದ್ದೇನೆ, ದಯವಿಟ್ಟು ಮಿಸ್ ಮಾಡಬೇಡಿ. ಕೈಲಾದಷ್ಟು